ಆ ಕಡೆ ಚಪ್ಪಲಿ ಕೊಟ್ಟು ನೆಕ್ಸ್ಟ್ ಮಾರ್ಚ್ 23, 1931 ಆತನಿಗೆ ಕೇವಲ 23 ವರ್ಷ. ವಿಚಿತ್ರವೆಂದರೆ ಮಾರ್ಚ್ 24ರಂದು ಆತನಿಗೆ ಗಲ್ಲಿಗೆ ಏರಿಸಬೇಕಾಗಿತ್ತು. ಆದರೆ ಬ್ರಿಟಿಷ್ ಸರ್ಕಾರ ಜನರ ಪ್ರತಿಭಟನೆಯನ್ನು ಗುರುತಿಸಿ ಒಂದು ದಿನ ಮೊದಲೇ ಆತನನ್ನು ಗಲ್ಲಿಗೆ ಏರಿಸಲಾಯಿತು. ಅವರೇ ನಮ್ಮ ನಿಮ್ಮ ನೆಚ್ಚಿನ ಭಗತ್ ಸಿಂಗ್. ತಾಯ್ನಾಡಿಗಾಗಿ ತನ್ನ ತಾಯಿಯನ್ನು ಬಿಟ್ಟು ತನ್ನ ಪ್ರಾಣವನ್ನು ಬಲಿ ಕೊಟ್ಟ ಮಹಾ ದೇಶಭಕ್ತನಾದ ವಿದ್ಯಾವತಿ ಜೈಲಿನಲ್ಲಿರುವ ತನ್ನ ಮಗ ಭಗತ್ ಸಿಂಗ್ ನನ್ನು ಭೇಟಿಯಾಗಲು ಬರುವ ದೃಶ್ಯ. ಈಗ ಭಗತ್ ಸಿಂಗ್ ಮತ್ತು ಅವರ ತಾಯಿಯನ್ನು ಸ್ವಾಗತಿಸೋಣ. ಈಗಲ್ಲ ಅಮ್ಮ ಅಳಬೇಡ, ನೀ ಅಳೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲಮ್ಮ. ಈ ದೇಶ ಆಡ್ಕೊಳ್ತಮ್ಮ, ಅಳಬೇಡ. ಇವತ್ತು ನನ್ನ ಮಗ ಕತ್ತಲಕೋಣೆಯಲ್ಲಿ ಯಾಕಿದ್ದಾನೆ ಅಂತ ಯಾರು ಕೇಳ್ತಾ ಇಲ್ವಲ್ಲ ಮಗನೇ. ಅಮ್ಮ, ನಾ ಇವತ್ತು ಕತ್ತಲಕೋಣೆಯಲ್ಲಿರ್ಬೋದು, ಆದರೆ ಒಂದು ದಿನ ಬೆಳಕಿಗೆ ಬಂದೇ ಬರ್ತೀನಮ್ಮ, ನೀ ಅಳಬೇಡ. ಇನ್ನೇನ್ ಮಾಡ್ಲಿಕ್ಕಂತ ಸ್ವತಂತ್ರವಾಗಿ ಪಕ್ಷಿ ತರ ಹಾರಾಡ್ಬೇಕಾಗಿ ನನ್ ಮಗ ಇವತ್ತು ನನ್ ಕಣ್ಣಿನಿ ಜೈಲಲ್ಲಿರೋದನ್ನ ನೋಡಿ ಹಾಡದೆ ಮತ್ತೆ ಇನ್ನೇನ್ ಮಾಡ್ಲು ಮಗನೇ. ಅಮ್ಮ, ಕೆಲವು ದಿನಗಳು ಕಲೆಯಲಿ, ಇದರಿಂದ ಹೊರಬಂದು ಸ್ವತಂತ್ರನಾಗಿ ನಿನ್ನ ಜೊತೆ ಓಡಾಡ್ತೀನಮ್ಮ, ನೀ ಅಳಬೇಡ. ನೀ ಅಳೋದು ನನ್ನ ಕೈಲಿ ನೋಡೋಕ್ಕಾಗಲ್ಲಮ್ಮ, ಅಳಬೇಡ. ನೀನಿಲ್ಲಿಂದ ಹೊರ ಬರಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ನಿನಗೆ ಗಲ್ಲು ಶಿಕ್ಷೆ ವಿಧಿಸಿರೋದು ನನಗೆ ಗೊತ್ತು. ಇದು ನಮ್ಮಿಬ್ಬರ ಕೊನೆಯ ಭೇಟಿ ಅಂತಾನೂ ನನಗೆ ಗೊತ್ತು. ನನ್ನಿಂದ ನಮ್ಮ ಮಗನನ್ನು ಕಳೆದುಕೊಳ್ಳಲು ಇಷ್ಟ ಇಲ್ಲ ಅಮ್ಮ, ತಾಯಿಯನ್ನು ಕಾಪಾಡೋದು ಮಗನ ಕರ್ತವ್ಯ ಅಲ್ವೇನಮ್ಮ? ತಾಯಿ ಜನ್ಮ ನೀಡುತ್ತಾಳೆ, ಆದರೆ ಭಾರತಾಂಬೆ ನಾವು ಬದುಕಿರೋರು ನಮ್ಮನ್ನು ಹಾರ್ತಾಳೆ, ಸಾಕ್ತಾಳೆ, ಬೆಳೆಸ್ತಾಳೆ. ಅವಳ ಋಣ ತೀರಿಸೋದು ತಪ್ಪಮ್ಮ. ಕೇವಲ ವ್ಯಾಪಾರ ಮಾಡಿಕೊಂಡು ಹೋಗಲು ಬಂದವರು ಇವತ್ತು ನಮ್ಮ ಅಡ್ಕಪ್ ಮುಷ್ಟಿಲ ಇಟ್ಕೊಂಡು ಆರಿಸಿದ್ರು. ಈ ಕೆಂಪು ಮೂತಿ ಮಂಗಳ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತೇನಮ್ಮ? ಹೇಳಮ್ಮ, ಹೇಳು. ಮಗನಿ, ನಿನ್ನ ಈ ಆದರ್ಶ ಹೋರಾಟ ಎಲ್ಲ ಸರಿಯಪ್ಪ, ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇದೆಲ್ಲ ಬೇಡ. ಬಾಳಿ ಬದುಕಬೇಕಾಗಿರೋ ನನ್ನ ಮಗ ನನ್ನ ಕಣ್ಣ ಮುಂದೇನೆ ನೇಣಿಗೆ ಇರೋದನ್ನು ನನ್ನ ಕೈಯಲ್ಲಿ ನೋಡಕ್ಕಾಗುತ್ತಾ ಹೇಳು? ಅಮ್ಮ, ಎಲ್ಲರೂ ತಮ್ಮ ಜೀವನ ಮುಖ್ಯ ಅಂತ ನೋಡಿದೆ, ಅದು ಸಾರ್ಥಲ್ವೇನಮ್ಮ? ಹಾಗೆ ಮಾಡಿದ್ರೆ ನಮ್ಮ ಭಾರತಾಂಬೆಯನ್ನು ಕಾಪಾಡೋರು ಯಾರು? ನಮ್ಮ ಭಾರತಾಂಬೆಗೆ ಸ್ವತಂತ್ರ ಸಿಗುದು ಯಾವಾಗಮ್ಮ? ಹೇಳಮ್ಮ, ಹೇಳು. ಆದರೆ ನಿನ್ನನ್ನು ನೇಣಿಗೆ ಹಾಕಿದ್ದಾರೆ ಕಂದ. ಅಮ್ಮ, ಇವತ್ತು ನಿನ್ನ ಮಗ ಭಗತ್ ಸಿಂಗ್ ಸಾಯಬಹುದು, ಆದರೆ ಈ ಭಾರತಾಂಬೆ ಮಡಲಲ್ಲಿ ಸಾವಿರಾರು ಭಗತ್ ಸಿಂಗ್ ಇದ್ದಾರೆ. ಅವರಲ್ಲಿ ನಿನ್ನ ಮಗ ಭಗತ್ ಸಿಂಗನನ್ನು ಕಾಣಮ್ಮ. ನಾ ಇವತ್ತು ಸಾಯ್ತಾ ಇರೋದು ಭಾರತಾಂಬೆಗೋಸ್ಕರ. ಆ ಬ್ರಿಟಿಷರ ಎದುರಿಗೆ ಹೇಳಿಯಾಗಿ ಬಗ್ಬೇಕಮ್ಮ. ಹೇಳಮ್ಮ, ಹೇಳು. ಅಯ್ಯೋ ದೇವ್ರೆ, ಎಂತ ಸ್ಥಿತಿಗೆ ತಂದು ಬಿಟ್ಟಿಯಲ್ಲಪ್ಪ. ನೀ ಸಾಯೋತನ ನಾ ಕಣ್ಣಾರೆ ನೋಡಬೇಕಾ? ಅದಕ್ಕಿಂತ ಸಾಯೋದೇ ಮೇಲು. ಅಮ್ಮ, ಹಾಗೆ ಹೇಳ್ಬೇಡಮ್ಮ. ಇವತ್ತಿನ ದಿನ ಕತ್ತಲವಂತೆ ಈ ನನ್ನ ಆದರ್ಶ ಸಾಯಲ್ಲಮ್ಮ.
ಮುಂದೆ ಒಂದು ದಿನ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಪ್ರತಿಯೊಬ್ಬ ತಾಯಿ ತನ್ನ ಮಗ ಭಗತ್ ಸಿಂಗ್ ಥರ ಇರಬೇಕು, ಭಗತ್ ಸಿಂಗ್ ಥರ ಇರಬೇಕು ಅಂತ ಬಯಸ್ತಾಳೆ. ಅಮ್ಮ, ಸಾವು ದೇಹಕ್ಕೆ ಬರಬಹುದು, ಆದರೆ ಆದರ್ಶಕ್ಕಲ್ಲಮ್ಮ. ಎಲ್ಲಿವರೆಗೂ ನಮ್ಮ ಆದರ್ಶಗಳು ಜೀವಂತವಾಗಿಯೋ ಅಲ್ಲಿವರೆಗೂ ನಾವು ಜೀವಂತ ಅಮ್ಮ. ಇನ್ಕಿಲಾಬ್ ಜಿಂದಾಬಾದ್! ಇನ್ಕಿಲಾಬ್. ಜಿಂದಾಬಾದ್! ನಿನ್ನಂತ ಮಗನ್ ಪಡೆಯೋಕೆ ನಾನು ಎಷ್ಟು ಪುಣ್ಯ ಮಾಡಿದ್ದು. ಎಲ್ಲರೂ ನನ್ನ ಮನೆ, ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಹೋರಾಡಿದ್ರಿ. ನೀನು ಈ ದೇಶ, ನೀ ನನ್ನ ಮನೆ, ಇಲ್ಲಿರೋರೆಲ್ಲರೂ ನನ್ನ ಕುಟುಂಬದವರು ಅಂತ ಹೋರಾಡ್ತೀಯಲ್ಲ. ಇಲ್ಲ, ನನಗೆ ಇನ್ನೇನು ಬೇಡ. ಇನ್ನು ನಾನು ಅಳೋದಿಲ್ಲ. ಅಮ್ಮ, ಈ ಜನ್ಮದಲ್ಲಿ ನನ್ನನ್ನು ಕ್ಷಮಿಸಿಬಿಡು. ಮುಂದಿನ ಜನ್ಮ ಅಂತ ಇದ್ರೆ ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಿನ ಋಣ ತೀರಿಸ್ತೀನಮ್ಮ. ಈ ಜನ್ಮದಲ್ಲಿ ನನ್ನನ್ನು ಕ್ಷಮಿಸಿಬಿಡು. ದೃಶ್ಯ 2. ಭಗತ್ ಸಿಂಗರನ್ನು ಗಲ್ಲಿಗೆ ಏರಿಸುವ ಮೊದಲು ಬ್ರಿಟಿಷ್ ಜೈಲಾಧಿಕಾರಿಯ ಮತ್ತು ಭಗತ್ ಸಿಂಗರನ್ನು ನಡುವೆಯ ಸಂವಾದಗಳು. ನಿನ್ನನ್ನು ಗಾಳಿಗೆ ಏರಿಸುತ್ತಿರುವುದು ನಾಳೆ ಅಲ್ಲ, ಇವತ್ತೇ. ಸಂತೋಷ ಸಾಹೇಬ್ರೆ, ನಿಮ್ಮಂತ ಬೀದಿನಗಳ ಜೊತೆಗೆ ಕುನ್ನಿಯಾಗಿ ಬದುಕೋದಕ್ಕಿಂತ ಸ್ವತಂತ್ರಕ್ಕೋಸ್ಕರ ಸಾಯೋದು ಒಳ್ಳೆಯದು. ಸಂತೋಷ ಪಡುತ್ತಿದೀಯಾ? ಯೋಚನೆ ಮಾಡು ಮಗ. ನಿನ್ನದು ಬಾಳಿ ಬದುಕಬೇಕಾದ ವಯಸ್ಸು, ಸಾಯುವ ವಯಸ್ಸಲ್ಲ. ನಿನ್ನದು ಕನಸು ಕಾಣುವ ವಯಸ್ಸು ಹಾಗೂ ಅದನ್ನು ನನಸು ಮಾಡಿಕೊಳ್ಳುವ ವಯಸ್ಸು. ಆದರೆ ನೀನು ಸಾಯಲು ರೆಡಿಯಾಗಿದ್ದೀಯಾ? ಸಾಹೇಬ್ರೆ, ನಾನು ಚಿಕ್ಕ ವಯಸ್ಸಿನಲ್ಲಿ ಒಂದು ಕನಸು ಕಂಡಿದ್ದೇನೆ. ಅದೇನು ಗೊತ್ತಾ? ಭಾರತಾಂಬೆಯನ್ನು ನಿಮ್ಮ ಅಡಕಪ್ಪಿ ಮುಷ್ಟಿಯಿಂದ ಬಿಡಿಸ್ಕೊಳ್ಳೋದು. ಆದರೆ ಅದು ನನ್ನಿಂದ ಆಗ್ತಿಲ್ವೇ? ಆದರೂ ಬೇಜಾರಿಲ್ಲ. ಒಬ್ಬ ಭಗತ್ ಸಿಂಗ್ ಸತ್ತರೇನಂತೆ, ಈ ಭಾರತಾಂಬೆ ಮಡಲಲ್ಲಿ ಸಾವಿರಾರು ಲಕ್ಷಾಂತರ ಭಗತ್ ಸಿಂಗ್ ಇದ್ದಾರೆ. ಅವರು ನಮಗೆ ಸ್ವಾತಂತ್ರ್ಯ ತಂದೆ ತರ್ತಾರೆ. ಈ ಮಣ್ಣಿಗೋಸ್ಕರ ನೀನು ಪ್ರಾಣ ಬಿಡ್ತೀಯಾ? ಸಾಹೇಬ್ರೆ, ಇದು ಬರೀ ಮಣ್ಣಷ್ಟೇ. ಆದರೆ ಇದು ಜಲಿಯನ್ ವಾಲಾಬಾಗ್ ಮಣ್ಣು. ಇದರಲ್ಲಿ ಸಾವಿರಾರು ಹೋರಾಟಗಾರರ ರಕ್ತವಿದೆ, ಅವರ ಖುಷಿ ಇದೆ. ನನ್ನ ಉಸಿರು ನಿಲ್ಲುವರೆಗೂ ನಾನು ಹೋರಾಡ್ತೀನಿ, ಹೋರಾಡ್ತೀನಿ, ಹೋರಾಡ್ತೀನಿ. ಈ ಸಾಯುವ ವೇಳೆಯಲ್ಲಿ ಸ್ವಾತಂತ್ರ್ಯ ಗೀತಂತ್ರ ಎಲ್ಲ ಬೇಕಾ? ನೋಡು ಮಗ, ನಿನಗೆ ಒಂದು ಮಾತು ಹೇಳ್ತೀನಿ, ಕೇಳು. ನಿನ್ನದು ಚಿಕ್ಕ ವಯಸ್ಸು. ಈ ವಯಸ್ಸಿನಲ್ಲಿ ಹೇಗಿರಬೇಕು ಹಾಗೆ ಇರು. ನಿನ್ನದು ಒಳ್ಳೆಯ ಮನಸ್ಸು, ಅದಕ್ಕೆ ಹೇಳ್ತಿದ್ದೀನಿ. ಈಗಲೇ ತಪ್ಪಾಯಿತು. ಇನ್ನು ಮುಂದೆ ನಿಮ್ಮ ತಾತಕ್ಕೆ ಬರುವುದಿಲ್ಲ ಎಂದು ಅಪರಾಧಿ ಲೆಟರ್ ಕೊಡು. ನಾನು ಅದನ್ನು ಕಂಪನಿ ಸರ್ಕಾರಕ್ಕೆ ಕೊಟ್ಟರು ನಿನ್ನ ಪ್ರಾಣ ಉಳಿಸಲು ಟ್ರೈ ಮಾಡ್ತೀನಿ. ಸಾಹೇಬ್ರೆ, ಅಪಾಲಜಿ ಲೆಟರ್ ನನಗೆ ಹೇಳ್ತಾ ಇದ್ದೀರಾ? ಈ ಭಗತ್ ಸಿಂಗ್ ಮೈ ಮೇಲೆ ಹರ್ತಾ ಇರೋದು ಹೇಡಿಗಳ ರಕ್ತ ಅಲ್ಲ, ವೀರನ ರಕ್ತ. ಪ್ರಾಣ ಬಿಡ್ತೀನಿ ಹೊರತು ಇಂಥ ನೀಚ ಕೆಲಸ ಮಾಡಲ್ಲ. ಸಾಹೇಬ್ರೆ, ದಯವಿಟ್ಟು ನನ್ನ ಮಗನನ್ನು ಉಳಿಸಿಕೊಡಿ. ಸಾಹೇಬ್ರೆ, ದಯವಿಟ್ಟು ನನ್ನ ಮಗನನ್ನು ಉಳಿಸಿಕೊಡಿ. ನಿನ್ನ ಮಗನಿಗೆ ಆಗಲೇ ಹೇಳಿದ್ದೀನಿ, ಅವನ ಅಪಾಲಜಿ ಲೆಟರ್ ಬರೆದು ಕೊಟ್ಟರು ಶರಣಾದರೆ ಅವನ ಪ್ರಾಣ ಉಳಿಯಬಹುದು. ಆದರೆ ಅವ ಒಪ್ಪುತ್ತಿಲ್ಲ. ಏನು? ನನ್ನ ಮಗ ಭಗತ್ ನಿಮಗೆ ಶರಣಾಗಬೇಕಾ? ಅದರ ಬದಲು ವೀರಮರಣ ಹೊಂದೋದೇ ಲೇಸು. ಮಗನೇ, ಅಮ್ಮ ಕಟ್ಟು, ಅಮ್ಮ ಕಟ್ಟು. ವೀರಮರಣ ಹೊಂದು ಮಗನೇ. Bring him and hang him. Yes, yes. ಬಿಡಿ, ನಾನೇ ಬರ್ತೀನಿ. ಸಾಯುವ ಭಯ ನನಗೆ ಇಲ್ಲ. ಇನ್ಕಿಲಾಬ್, 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 ಸಿಂದಾಬಾದ್. ನಾನು ಸಿದ್ಧ. ದೃಶ್ಯ 3. ಅತ್ತ ತಾಯಿ ದೂರ ಭಗತ್ ಸಿಂಗರು ಗಲ್ಲಿಗೆ ಏರಿಸುವ ಕರಳು ಕಿಚ್ಚುವ ದೃಶ್ಯ ಇದೀಗ ನಿಮ್ಮ ಮುಂದೆ. ಸಾಹೇಬ್ರೆ, ನನ್ನ ಆಸೆ ತೀರಿಸದೇ ಇರ್ಬೇಕಾದ್ರೆ ತಾಕತ್ತ
ಹೋಗಲಿ, ಅದು ನಿಮಗೆ ನಿಮ್ಮ ಸರ್ಕಾರಕ್ಕೂ ಇಲ್ಲ. ಎಲ್ಲ ಸಕ್ಕಿನವನೇ. Come here. ಎಸ್ ಮೈ ಲಾರ್ಡ್. ಇವನಿಗೆ ಗಲ್ಲಿಗೆ ಏರಿಸು. ಎಸ್ ಸರ್. ಇನ್ಕಿಲಾಬ್ 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 ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಭಗತ್, ಇಷ್ಟು ದಿವಸ ನೀನೇ ನನ್ನ ಜೀವನದ ಗುರಿ ಅಂತ ಅನ್ಕೊಂಡಿದ್ದೆ. ನಿನ್ನ ನಗುವಲ್ಲಿ ನನ್ನ ನಗು ಕಾಣುತ್ತಿದ್ದೆ. ಆದರೆ ಈಗ ನೀನೇ ಇಲ್ಲಿ ಇಲ್ಲ ಅಂತ ಆದ್ಮೇಲೆ ನಾನು ಯಾರಿಗೋಸ್ಕರ ಬದುಕಿರಲಿ, ನಾನು ಯಾರಿಗೋಸ್ಕರ ಇರಲಿ? ಇಷ್ಟು ದಿನ ನೀನೇ ನನ್ನ ಗುರಿಯಾಗಿದ್ದೆ. ಆದರೆ ಈಗ ಇಲ್ಲ. ಮುಂದೆ ನಿನ್ನ ಗುರಿಯೇ ನನ್ನ ಗುರಿ. ನಿನ್ನ ಹೋರಾಟದ ಕನಸೇ ನನ್ನ ಕನಸು. ನಿಂತರ ಈ ದೇಶಕ್ಕಾಗಿ ಹೋರಾಡಿದ ಎಲ್ಲರೂ ನನ್ನ ಮಕ್ಕಳೇ. ಆದ್ರೆ ನಿನ್ನನ್ನಂತೂ ಉಳಿಸ್ಕೊಳಕ್ಕಾಗಲ್ಲ. ನಿನ್ನ ಈ ಹೋರಾಟನ ನಾನು ಎಂದಿಗೂ ಸಾಯೋದಕ್ಕೆ ಬಿಡೋದಿಲ್ಲ. ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. भारत हमको जान से प्यारा है, भारत हमको जान से प्यारा है. ये शरण